ಮಹಿಳಾ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಪ್ರವೇಶಿಸಿದೆ. ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಾಡಲಿದೆ. ಇಬ್ಬರಲ್ಲಿ ಯಾರೇ ಗೆದ್ದರೂ ಕೂಡ ಇಬ್ಬರಿಗೂ ಅದು ಚೊಚ್ಚಲ WPL ಪ್ರಶಸ್ತಿ ಆಗಲಿದೆ. ಇನ್ನು ಈ ಎರಡೂ ತಂಡಗಳ ಪುರುಷರ ಟೀಮ್ ಐಪಿಎಲ್ ಕಳೆದ 16 ವರ್ಷಗಳಿಂದಲೂ ಆಟವಾಡುತ್ತಿದೆ. ಆದರೆ ಡೆಲ್ಲಿ ಮತ್ತೆ ಬೆಂಗಳೂರು ಪುರುಷರ ತಂಡ ಈವರೆಗೆ ಒಮ್ಮೆಯೂ ಕಪ್ ಗೆದ್ದಿಲ್ಲ. ಹೀಗಾಗಿ ಮಹಿಳೆಯರು ಇಬ್ಬರಲ್ಲಿ ಯಾರೇ ಗೆದ್ದರೂ ಕೂಡ ಅದು ದಾಖಲೆ ಆಗಲಿದೆ. ಈ ಪಂದ್ಯದಿಂದಾದರೂ ಈ ಸಲ ಕಪ್ ನಮ್ಮದೇ ಅನ್ನೋದು ನಿಜವಾಗಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಇದ್ರೂ ದೇಶದಲ್ಲೇ ಐಪಿಎಲ್ ಟೂರ್ನಮೆಂಟ್ ನಡೆಯಲಿದೆ ಅಂತ ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಹೇಳಿದ್ದಾರೆ. ಚುನಾವಣೆಗಾಗಿ 2024 ಇಂಡಿಯನ್ ಪ್ರೀಮಿಯರ್ ಲೀಗ್ UAEಗೆ ಸ್ಥಳಾಂತರಿಸಲಾಗುವುದು ಎಂಬ ಊಹಾಪೋಹವಿತ್ತು. ಇದಕ್ಕೆ ತೆರೆ ಎಳೆದಿರುವಂತಹ ಜೈ ಶಾ ಈವರೆಗೆ ಮಾರ್ಚ್ 22ರಿಂದ ಏಪ್ರಿಲ್ 7ರವರೆಗೆ ಮೊದಲ 21 ಪಂದ್ಯಗಳ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಅದರ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದೊಂದಿಗೆ ಪಂದ್ಯಾವಳಿಯು ಆರಂಭವಾಗಲಿದೆ ಎಂದಿದ್ದಾರೆ. ಈ ಹಿಂದೆ 2009ರಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಐಪಿಎಲ್ ಆಯೋಜಿಸಲಾಗಿತ್ತು.